ಜಿಬಿ ಹಾಗೂ ಜಲಮಂಡಳಿ ನಡುವಿನ ಗುದ್ದಾಟಕ್ಕೆ ಬೀದಿಗೆ ಬಿದ್ದಿದ್ದಾರೆ ಸಿಬ್ಬಂದಿಗಳು. ಕೆಲಸ ಮಾಡೋದಕ್ಕೆ ಸಿಬ್ಬಂದಿ ಬೇಕು, ಆದರೆ ಸಂಬಳ ಮಾತ್ರ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಇದು ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂಥ ಕತೆ. ಸಿಬ್ಬಂದಿಗಳಿಗೆ ಸಂಬಳನೇ ಕೊಡ್ತಾ ಇಲ್ಲ. ವಾಟರ್ ವಾಲ್ಮೆನ್ಗಳಿಗೆ ಸಂಬಳವನ್ನ ಇನ್ನೂ ಕೂಡ ಕೊಡ್ತಾ ಇಲ್ಲ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬೇಸತ್ತು ಪ್ರತಿ ಮನೆಯಿಂದ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಬೋರ್ವೆಲ್ ನಿರ್ವಹಣೆ ಜಿಬಿಯಿಂದ ಜಲಮಂಡಳಿಗೆ ಹಸ್ತಾಂತರ ಆಗಿದೆ. ವರ್ಷದಿಂದ ಬೋರ್ವೆಲ್ ನೀರನ್ನ ನೀಡುವಂತ ಕೆಲಸ ಮಾಡ್ತಾ ಇರುವಂತ BWSSB ವಾರದಲ್ಲಿ 2 ದಿನ ಮನೆಗೆ CMC ನೀರು ನೀಡ್ತಾ ಇರುವಂತ ವಾಲ್ಮೆನ್. ನಗರದಾದ್ಯಂತ CMC ವಾಟರ್ ನಿರ್ವಹಣೆ ಮಾಡ್ತಾ ಇದ್ದಾರೆ ವಾಲ್ಮೆನ್ಗಳು. 1 ವರ್ಷದಿಂದಲೂ ಕೂಡ ಸಿಬ್ಬಂದಿಗೆ ಸಂಬಳವನ್ನ ನೀಡದೆ ಅವರೀಗ ಪರದಾಡುವಂತ ಪರಿಸ್ಥಿತಿ. ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಾಟರ್ ಮ್ಯಾನ್ಗಳು, ಆದರೆ ಅವರಿಗೆ ಸಂಬಳವನ್ನೇ ಕೊಡ್ತಾ ಇಲ್ಲ. GBA ನಮ್ಮ ಸಿಬ್ಬಂದಿ ಅಂತ ಹೇಳಿದ್ರೆ ಜಲಮಂಡಳಿ ನಮ್ಮವರಲ್ಲ ಅಂತ ಹೇಳ್ತಾ ಇದೆ. ಪ್ರತಿ ಮನೆಯಿಂದ 100 ರೂಪಾಯಿ ಪಡಿತಾ ಇರುವಂತಹ ವಾಟರ್ ಮ್ಯಾನ್ಗಳು ಪ್ರತಿ ಮನೆಯಿಂದ ಅವರು ಈಗ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಉಳ್ಳಾಲ ಉಪನಗರ ಸೇರಿದಂತೆ ಕೆಂಗೇರಿ, ವಿದ್ಯಾರಣ್ಯಪುರದಲ್ಲಿ ಈ ರೀತಿಯಾಗಿ ಕಲೆಕ್ಟ್ ಮಾಡಬೇಕಾದಂಥ ಪರಿಸ್ಥಿತಿ. ಯಾಕಂತಂದ್ರೆ ಸಂಬಳ ಕೊಡಬೇಕಾದವರು ಅವರಿಗೆ ಸಂಬಳ ಕೊಡ್ತಾ ಇಲ್ಲ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂಥ ಕಥೆ ಇದು. GBA ಜಲಮಂಡಳಿ ನಡುವಿನ ಗುದ್ದಾಟಕ್ಕೆ ಸಿಬ್ಬಂದಿಗಳು ಈಗ ಬೀದಿಗೆ ಬಿದ್ದಿದ್ದಾರೆ. 1 ವರ್ಷದಿಂದಲೂ ಕೂಡ ಸಿಬ್ಬಂದಿಗೆ ಸಂಬಳ ಕೊಡ್ತಾ ಇಲ್ಲ. ಜಲಮಂಡಳಿ ಎಡವಟ್ಟಿಗೆ ನೀರಿಲ್ಲದೆ ಜನ ಪರದಾಡುವಂತಾಗಿದೆ. ಉಳ್ಳಾಲ ಉಪನಗರದಲ್ಲಿ ಕಳೆದ ಸುಮಾರು 20 ದಿನಗಳಿಂದಲೂ ಕೂಡ ನೀರಿಲ್ಲ ಇಲ್ಲಿರುವಂತಹ ಸ್ಥಳೀಯರಿಗೆ. ಯಾಕಂತಂದ್ರೆ ಪೂರ್ತಿ ಈ ರಸ್ತೆಯನ್ನು ಅಗೆಯಲಾಗಿದೆ. ಅಂದ್ರೆ ಇದು ಕಾಂಕ್ರೀಟ್ ರಸ್ತೆ ಇತ್ತು, ಅದನ್ನ ಕೊಳವೆ ಪೈಪ್ ಲೈನ್ ಅನ್ನ ಅಳವಡಿಸೋದಿಕ್ಕೆ ಅಂತ ಹೇಳಿ ಈ ರಸ್ತೆಯನ್ನ ಪೂರ್ತಿ ಅಗೆಯಲಾಯಿತು. ಆದರೆ ಇದುವರೆಗೂ ಕೂಡ ರಸ್ತೆಯನ್ನ ಮುಚ್ಚಿಲ್ಲ. ಅದರ ಜೊತೆಗೆ CMC ಏನು ಪೈಪ್ಗಳನ್ನ ಹಾಕಬೇಕಿತ್ತು, ಅದು ಕೂಡ ಕೆಲಸ ಆಗಿಲ್ಲ, ಯಾವುದೂ ಕೂಡ ಆಗಿಲ್ಲ. ಹಾಗಾಗಿ ಸದ್ಯಕ್ಕೆ ಜಲಮಂಡಳಿ ಅಧಿಕಾರಿಗಳು ಯಾವುದೇ ರೀತಿ ಕೆಲಸವನ್ನ ಮಾಡದೆ ಇಲ್ಲಿ ರಸ್ತೆಯನ್ನು ಅಗದು ಅರ್ಧಕ್ಕೆ ಬಿಟ್ಟಿರುವಂಥದ್ದು. ಇಲ್ಲಿರುವಂತಹ ಸಾಕಷ್ಟು ಮನೆಗಳು ಏನಿದಾವೆ ಅವರೆಲ್ಲರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಯಾಕಂತಂದ್ರೆ ಸಣ್ಣ ಮಕ್ಕಳಿದ್ದಾರೆ, ಆ ಪುಟ್ಟ ಮಕ್ಕಳು ಓಡಾಡುವಂತಹ ಜಾಗ ಇದು. ಒಂದು ವೇಳೆ ಮನೆಯಿಂದ ಹೊರಗಡೆ ಬಂದರೆ ಏನು ರಸ್ತೆಗೆ ಬೀಳುವಂಥದ್ದು ಗುಂಡಿ ಇದೆ, ಯಾವುದೇ ಗುಂಡಿಯನ್ನು ಕೂಡ ಮುಚ್ಚಿಲ್ಲ. ಹಾಗಾಗಿ ಭಾರಿ ಸಮಸ್ಯೆ ಆಗೇ ಆಗತ್ತೆ. 25 ದಿನ ಮೇಲಾಗಿದೆ ಮೇಡಮ್. ಇವರು ಕೆಲಸ ಸ್ಟಾರ್ಟ್ ಮಾಡಿ 1 ತಿಂಗಳು 2 ತಿಂಗಳ ಮೇಲಾಗಿದೆ. ಆದರೆ ಜವಾಬ್ದಾರಿಯಿಂದ ಯಾರು ಮಾಡ್ತಾ ಇಲ್ಲ. ಎಲ್ಲ ಲೀಡರ್ಗಳು ಬರ್ತಾರೆ, BWSSB ಬರ್ತಾರೆ, ಇಲ್ಲ ನಾಮವಾಸ್ತಕ್ಕೆ ಇವ್ರನ್ನ ಅಧಿಕಾರ ಮಾಡಿ ಇದು MLA ಅವರು, ಸೋಮಶೇಖರ್ ಅವರು ಎಲ್ಲ ಯಾರು ಟೆಂಡರ್ ತಗೊಂತಾರೆ ಅವ್ರಿಗೆ ಯಾವ ರೀತಿಯೂ ಒಂದು ಅಧಿಕಾರನ ಚಲಾವಣೆ ಮಾಡ್ತಾ ಇಲ್ಲ. ಏನು ನೋಡಿ 1 ತಿಂಗಳ ಮೇಲೆ ಆಯ್ತದೆ ಅಗದು. ಈಗ ಅಧಿಕಾರಿಗೆ ಫೋನ್ ಮಾಡಿದ್ರೆ ಯಾರು ಫೋನ್ ಎತ್ತಾ ಇಲ್ಲ. ನಮ್ಮದು ಫೋನು 20 ದಿನ ಇದು ಮಾತ್ರ ಇಲ್ಲ, ಪ್ರತಿಯೊಂದು ಹಿಂಗೆ ಆಗಿದೆ. ಅವರು CMC ನೀರು ಪಾಪ ಕುಡಿಯೋಕ್ಕೆ ನೀರಿಲ್ಲ ಬಡವರು. ಯಾವುದು CMC ನೀರು ಬಿಡ್ತಾರೆ, CMC ನೀರು ಬಿಡೋವ್ರಿಗೂ ಸಂಬಳ ಕೊಡ್ತಾ ಇಲ್ಲ. ಅದು 6 ತಿಂಗಳು 5 ತಿಂಗಳು ಆಯಿತು, ಸಂಬಳ ಕೊಡ್ತಾ ಇಲ್ಲ. ಪಾಪ ಅವ್ರು ಏನೋ ಮನೆಗೆ 50-100 ಕಲೆಕ್ಷನ್ ಮಾಡ್ಕೊಂಡು ಬಿಡ್ತಾವ್ರೆ. ಇದು ಈ ಸರ್ಕಾರ ಇರೋದು ಅಷ್ಟು ಮಟ್ಟಿಗೆ ಯಾರು ಜವಾಬ್ದಾರಿಯಿಂದ ಮಾಡ್ತಾ ಇಲ್ಲ. ಸೋಮಶೇಖರ್ ಇದ್ರ ಬಗ್ಗೆ ಗಮನನೇ ಹರಿಸಿಲ್ಲ, ಉಳ್ಳಾಲಪ್ಪನವ್ರ ಬಗ್ಗೆ ಗಮನನೇ ಹರಿಸಿಲ್ಲ. ಜೊತೆಗೆ ಇಲ್ಲಿ ನೀರಿನ ಸಮಸ್ಯೆ ಬಂದು BWSSB ಮತ್ತು BBMP ಇವರು ಅವ್ರ ಮೇಲೆ ಹಾಕುವಂಥ ಕೆಲಸ, ಅವರು ಇವ್ರ ಮೇಲೆ ಹಾಕುವಂಥ ಕೆಲಸ. ಮಧ್ಯೆ ಇವರು ಶಾಸಕರಾದವರು ಇದನ್ನು ಬಗೆಹರಿಸೋ ಕೆಲಸ ಮಾಡಬೇಕು. ಸೊ ಅವ್ರು ಖಂಡಿತ ಮಾಡ್ತಾಯಿಲ್ಲ. ಕಾರಣ ಏನಂದರೆ ನಿಮಗೆ ನೋಡ್ತಾ ಇದ್ದೀರಾ. ಸೊ ಅವ್ರು ಬಗೆಹರಿಸಿದ್ರೆ ಇಷ್ಟು ದಿನ ಆಗ್ತಾನೆ ಇರಲಿಲ್ಲ. ಯಾಕಂದರೆ ಮಾಡೋಂಥ ಕೆಲಸ ತುಂಬ ಇದೆ. ಸೊ ಯಾರು ಜವಾಬ್ದಾರಿ ತೊಗೊಳ್ತಿಲ್ಲ. ಸಮಸ್ಯೆ ದಿನ ಎದುರಿಸ್ತಿದ್ದಾರೆ ಜನ, ಹೇಳ್ಕೊಳ್ತಾರೆ ಜನ. ಮಾಡೋಕ್ಕೆ ಮುಂದೆ ಯಾರು ಬರ್ತಾ ಇರಲಿಲ್ಲ. ಜಲಮಂಡಳಿಯವರು ಇಂಜಿನಿಯರ್ ಇದ್ದಾರೆ, ಅವ್ರಿಗೆ ಹೇಳಿದರೆ ನಮಗೆ ಬರಲ್ಲ ಅಂತಾರೆ. BBMP ಅವ್ರು ಕೇಳಿದರೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ BWSSBಗೆ ಅಂತವ್ರೆ. BWSSB ಕೇಳಿದರೆ BBMP ಅವ್ರನ್ನ ಕೇಳಿ ಅಂತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಶಾಸಕರು ಕೂಡ ಯಾರು ಬಂದ್ಬಿಟ್ಟು ಭೇಟಿ ಮಾಡಿ ಈ ಸಮಸ್ಯೆಗಳು ಎಲ್ಲಿ ಇಲ್ಲ, ಸ್ವಲ್ಪ ಹುಡುಕಿದ್ರೆ ಸಿಗುತ್ತೆ. ಸೊ ಇಷ್ಟೊಂದು ಸಮಸ್ಯೆ ಇದನ್ನು ಮಾಡಬೇಕು ಅನ್ನೋ ವಿಚಾರ ಅವ್ರಿಗೆ ಯಾರಿಗೂ ಇಲ್ಲ. ಸೊ ಇದ್ದಿದ್ರೆ ಈ ಥರ ಸಮಸ್ಯೆಗಳನ್ನ ಇರ್ತಿರ್ಲಿಲ್ಲ. ಸೊ ಅವ್ರಿಗೇನು ದೊಡ್ಡ ವಿಚಾರ ಎಲ್ಲ ಮಾಡಿದರೆ ಅದು ಮಾಡ್ತಾ ಇಲ್ಲ, ಮುತುವರ್ಜಿ ಯಾರು ವಹಿಸ್ತಾಯಿಲ್ಲ. ನಿಜಕ್ಕೂ ದೊಡ್ಡ ಅಧ್ವಾನ ಅಂತಲೇ ಹೇಳ್ಬೋದು ಇಲ್ಲಿರುವಂತಹ ಈ ಒಂದು ಏರಿಯಾ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಸ್ಪಂದಿಸಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.